ಪ್ರಧಾನಿ ಮೋದಿಯ ಅಂಗಳ ತಲುಪಿದೆ ತಿರುಪತಿಯ ಲಡ್ಡು ವಿವಾದ. ಮೋದಿ ಮೊರೆ ಹೋದ ಜಗನ್ ಮೋಹನ್ ರೆಡ್ಡಿ. ಚಂದ್ರಬಾಬು ನಾಯ್ಡು ಸುಳ್ಳು ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ನಾಯ್ಡು ವಿನಾಕಾರಣ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಡಲು ಈ ರೀತಿಯಾದಂತಹ ನಾಟಕ ಮಾಡ್ತಿದ್ದಾರೆ. ಇನ್ನು ವೈಫಲ್ಯಗಳನ್ನ ಮುಚ್ಚಿಡಲು ನಾಟಕವನ್ನ ಆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ದೇವರ ಹೆಸರಿನಲ್ಲಿ ರಾಜಕೀಯ ಲಾಭವನ್ನ ಮಾಡಿಕೊಳ್ತಿದ್ದಾರೆ. ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನ ತರುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಗುಜರಾತಿನ ಎನ್ಡಿಡಿಬಿ ಲ್ಯಾಬಿನಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿತ್ತು. ತುಪ್ಪದ ಸ್ಯಾಂಪಲ್ ಅನ್ನ ಟಿಟಿಡಿಯು ಪರೀಕ್ಷೆಯನ್ನ ನಡೆಸಿತ್ತು. ಗುಣಮಟ್ಟ ಸರಿ ಇಲ್ಲದಿದ್ದರಿಂದ ಸ್ಯಾಂಪಲ್ ಅನ್ನ ತಿರಸ್ಕರಿಸಿತ್ತು. ಈ ತುಪ್ಪವನ್ನ ಪ್ರಸಾದದ ತಯಾರಿಕೆಗೆ ಬಳಸಲೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಪ್ರಧಾನಿಗೆ ಬರೆದಿರುವಂತಹ ಪತ್ರದಲ್ಲಿ ಜಗನ್ ಮೋಹನ್ ರೆಡ್ಡಿ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ. ದೇವಸ್ಥಾನಕ್ಕೆ ತುಪ್ಪದ ಖರೀದಿ ಗುಣಮಟ್ಟ ಪರೀಕ್ಷೆಗೆ ಅದರದೇ ಆದಂತಹ ವ್ಯವಸ್ಥೆ ಇದೆ. ಹಿಂದಿನ ವಿಧಾನಗಳನ್ನೇ ತಮ್ಮ ಆಡಳಿತದಲ್ಲೂ ಕೂಡ ಮುಂದುವರಿಸಲಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಎಲ್ಲಾದ್ರೂ ದೋಷ ಕಂಡು ಬಂದ್ರೆ ಇಡೀ ಟ್ಯಾಂಕರ್ ಅನ್ನ ತಿರಸ್ಕರಿಸಲಾಗ್ತಿತ್ತು. ಮೋದಿಗೆ ಬರೆದಿರುವಂತಹ ಪತ್ರದಲ್ಲಿ ಜಗನ್ ಮೋಹನ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಿರುಪತಿಯ ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ಆಗಿದ್ದಿರುವಂತಹ ವಿವಾದ ಈಗ ದೇಶದಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಇನ್ನು ಇವೆಲ್ಲದರ ನಡುವೆ ಈಗ ಪ್ರಧಾನಿ ಮೋದಿಯ ಅಂಗಳವನ್ನ ತಲುಪಿದೆ ಲಡ್ಡು ವಿವಾದ. ಈಗ ಮೋದಿ ಮೊರೆ ಹೋಗಿಬಿಟ್ಟಿದ್ದಾರೆ ಮಾಜಿ ಸಿಎಂ ಜಗನ್ ಮೋಹನ್ ರೆಡ್ಡಿ. ಚಂದ್ರಬಾಬು ನಾಯ್ಡು ಈಗ ಇರುವಂತಹ ಸಿಎಂ ಚಂದ್ರಬಾಬು ನಾಯ್ಡು ಅವರು ಸುಳ್ಳು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸಿಎಂ ನಾಯ್ಡು ವಿನಾಕಾರಣ ಆರೋಪವನ್ನ ಮಾಡ್ತಿದ್ದಾರೆ. ಸರ್ಕಾರದಲ್ಲಿರುವಂತಹ ವೈಫಲ್ಯಗಳನ್ನ ಮುಚ್ಚಿಡಲು ನಾಟಕ ಆಡ್ತಿದ್ದಾರೆ. ಇನ್ನು ದೇವರ ಹೆಸರಿನಲ್ಲಿ ರಾಜಕೀಯ ಲಾಭವನ್ನ ಮಾಡಿಕೊಳ್ತಿದ್ದಾರೆ ಅಂತ ಮೋದಿ ಮೊರೆ ಹೋಗಿಬಿಟ್ಟಿದ್ದಾರೆ. ಹಿಂದೂ ಭಕ್ತರ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅಂತ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಗುಜರಾತಿನ ಎನ್ಡಿಡಿಬಿ ಲ್ಯಾಬಿನಲ್ಲಿ ಪರೀಕ್ಷೆಯನ್ನ ನಡೆಸಲಾಗಿತ್ತು. ತುಪ್ಪದ ಸ್ಯಾಂಪಲ್ ಅನ್ನ ಟಿಟಿಡಿಯು ಪರೀಕ್ಷೆಯನ್ನ ನಡೆಸಿತ್ತು. ಯಾವಾಗ ಗುಣಮಟ್ಟ ಸರಿ ಇಲ್ಲಂತ ಗೊತ್ತಾಯ್ತು ಆ ಒಂದು ಸ್ಯಾಂಪಲ್ ಅನ್ನ ತಿರಸ್ಕರಿಸಲಾಗಿತ್ತು. ಈ ತುಪ್ಪವನ್ನ ಪ್ರಸಾದದ ತಯಾರಿಕೆಗೆ ಬಳಸಲೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ಬರೆದಿರುವಂತಹ ಪತ್ರದಲ್ಲಿ ಜಗನ್ ಮೋಹನ್ ರೆಡ್ಡಿ ಉಲ್ಲೇಖ ಮಾಡಿದ್ದಾರೆ. ದೇವಸ್ಥಾನಕ್ಕೆ ತುಪ್ಪದ ಖರೀದಿ ಮತ್ತು ಗುಣಮಟ್ಟ ಪರೀಕ್ಷೆಗೆ ಅದರದೇ ಆದಂತ ವ್ಯವಸ್ಥೆ ಇದೆ. ಹಿಂದಿನ ವಿಧಾನಗಳನ್ನೇ ಕೂಡ ನಮ್ಮ ಆಡಳಿತದ ಅವಧಿಯಲ್ಲಿ ಕೂಡ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ ಅಂತ. ಹೀಗಾಗಿ ದೋಷ ಕಂಡು ಬಂದ್ರೆ ಆ ಒಂದು ಇಡೀ ಟ್ಯಾಂಕರ್ ಅನ್ನೇ ತಿರಸ್ಕರಿಸಲಾಗ್ತಿತ್ತು ಅಂತ ಮೋದಿಗೆ ಬರೆದಿರುವಂತಹ ಪತ್ರದಲ್ಲಿ ಜಗನ್ ಮೋಹನ್ ರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.